ಎಲ್ಲಾ ದೇಶಗಳು ಕೂಡ ಚಿನ್ನದ ಮೇಲೆ ಏನು ಹೂಡಿಕೆ ಮಾಡ್ತಾರೆ, ಚಿನ್ನವನ್ನ ಸ್ಟೋರ್ ಮಾಡಿ ಇಟ್ಕೋತಾರೆ ಅಂತ. ಏನ್ ಲಾಭ? ಸೊ ಏನಂತಂದ್ರೆ ಈಗ ಒಂದು ಇನ್ಫ್ಲೇಷನ್ ನ ಬೀಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಈ ರೀತಿಯ ಒಂದು ಸೇಫ್ ಗಾರ್ಡ್ಸ್ ಬೇಕೇ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕಂಟ್ರೀಸ್ ಏನಕ್ಕೆ ಒಂದು ಗೋಲ್ಡನ್ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಇದೊಂದು ಸ್ಟ್ರಾಟಜಿಕ್ ಡಿಸಿಷನ್. ಈ ಡಾಲರ್ನ ಡಾಮಿನೆನ್ಸ್ ಕಡಿಮೆ ಮಾಡೋಕ್ಕೋಸ್ಕರ ಈಗ ಏನಾಗ್ತದೆ, ನಮ್ಮ ಕರೆನ್ಸಿ ಜೊತೆಗೆ ಯಾವಾಗಲೂ ನಾವು US$ ಜೊತೆಗೆ ಅಳಿತಾ ಹೋಗ್ತೀವಿ. US$ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆದ್ರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಆಟೋಮೆಟಿಕಲಿ ಅಪ್ಸೈಡ್ ಹೋಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಗೋಲ್ಡ್ನ ರಿಸರ್ವ್ಸ್ನ ಜಾಸ್ತಿ ಮಾಡಿದಷ್ಟು ಡಾಲರ್ ಎಕ್ಸ್ಚೇಂಜ್ ಆಗುತ್ತೆ. ಅದು ಗೋಲ್ಡ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಡಾಲರ್ನ ಸೆಲ್ ಮಾಡ್ತೀವಿ, ಗೋಲ್ಡ್ನ ಪರ್ಚೇಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಡಾಲರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬೆಳೀತಾ ಹೋಗುತ್ತೆ, ಅಂದ್ರೆ ಜಾಸ್ತಿ ವಹಿವಾಟ್ ಆಗುತ್ತೆ. ಜಾಸ್ತಿ ವಹಿವಾಟ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಜಾಸ್ತಿ ಆದಾಗ ಗೋಲ್ಡಿನ ವ್ಯಾಲ್ಯೂ ಈ ಕಡೆ ಬರುತ್ತೆ, ಡಾಲರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಕುಗ್ತಾ ಹೋಗುತ್ತೆ. ಆ ಡಿಪ್ರಿಸಿಯೇಷನ್ ಮಾಡೋಕ್ಕೋಸ್ಕರ ಈ ಮೆಥಡಾಲಜಿನ ಎಲ್ಲಾ ಕಂಟ್ರೀಸ್ಗಳು ಪಾಲಿಸ್ತಾರೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಟು ಡೂ ಕರೆನ್ಸಿ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಇನ್ನೊಂದು ಸ್ಯಾಂಕ್ಷನ್ಸ್ಗಳು, ರಿಸ್ಕ್ ಹೆಡ್ಜ್. ಫಾರ್ ಎಕ್ಸಾಂಪಲ್ ನೋಡಿ, ಟ್ರಂಪ್ ಬಂದ್ರು, ಎಲೆಕ್ಟ್ ಆದ್ರು, ಸಡನ್ ಆಗಿ ಒಂದು ಹೊಸದಾಗಿ ಒಂದು ಕಾಯ್ದೆನ ತರ್ತಾರೆ, ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾ ಮೇಲೆ ಟ್ಯಾಕ್ಸ್ ಹಾಕ್ತಕ್ ಸ್ಟಾರ್ಟ್ ಮಾಡ್ತಾರೆ, ಚೈನಾ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಈ ಕಡೆ ಕೆನಡಾ ಮೇಲೆ ಹಾಕ್ತಾರೆ, ಎಲ್ಲಾ ದೇಶಗಳು ಟ್ಯಾರಿಫ್ ಹಾಕ್ತಾರೆ. ಈ ಒಂದು ಅನ್ಸರ್ಟಿನಿಟಿ ಇದ್ದಾಗ ಎಲ್ಲರಿಗೂ ಒಂದು ಭಯ ಇರುತ್ತೆ, ಓಕೆ ನನ್ನ ಹತ್ರ ಏನಾದ್ರೂ ಒಂದು ಸೇಫ್ಟಿ ಅಸೆಟ್ ಇರಬೇಕು, ಈ ಸ್ಯಾಂಕ್ಷನ್ಸ್ ಗಳಿಗೆ ಒಂದು ರಿಸ್ಕ್ ಹೆಡ್ಜ್ ನಾನು ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಗೋಲ್ಡ್ ನ ಪರ್ಚೇಸ್ ಮಾಡಿ ರಿಸರ್ವ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ದಟ್ ಇನ್ಫ್ಲೇಷನ್ ನ ಬೀಟ್ ಮಾಡಬಹುದು, ನಮ್ಮ ಲೋನ್ಗಳನ್ನ ಕಡಿಮೆ ರೇಟ್ ಅಲ್ಲಿ ಇಡಬಹುದು, ನಮ್ಮ ಸಾಮಾನ್ಯ ಜನರಿಗೆ ಕಡಿಮೆ ದರದಲ್ಲಿ ಎಲ್ಲವನ್ನು ಕೊಡಬಹುದು ಅನ್ನೋಕ್ಕೋಸ್ಕರ. ಇನ್ನೊಂದು ಎಮರ್ಜೆನ್ಸಿ ಲಿಕ್ವಿಡಿಟಿಗೋಸ್ಕರ. ಯಾವುದೇ ಒಂದು ಕಂಟ್ರಿ ಎಮರ್ಜೆನ್ಸಿ ಫಂಡ್ಸ್ ಬೇಕು ಅಂತಂದ್ರೆ, ಅಕಸ್ಮಾತ್ ಸಡನ್ ಆಗಿ ನನಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂದ್ರೆ ಗೋಲ್ಡ್ ಇತ್ತು ಅಂದ್ರೆ ಬೇಗ ಲಿಕ್ವಿಡೇಟ್ ಮಾಡಬಹುದು. ಯಾರಾದ್ರೂ ಪರ್ಚೇಸ್ ಮಾಡ್ತಾರೆ ಗೋಲ್ಡ್ನ, ನಮಗೆ ಕ್ಯಾಶ್ ಅನ್ನ ಕೊಡ್ತಾರೆ, ಹಾಗಾಗಿ ಗೋಲ್ಡ್ನ ಇಟ್ಕೋತಾರೆ. ಇನ್ನೊಂದು ಗ್ಲೋಬಲ್ ಟ್ರಸ್ಟ್ ಸಿಂಬಲ್ ಅಂತಾನು ಹೇಳ್ತೀವಿ ಇದಕ್ಕೆ. ಸೊ ಹಾಗಾಗಿ RBI ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹೂಡಿಕೆ ಮಾಡೋದ್ರಿಂದ ಕಂಟ್ರಿನೂ ಕೂಡ ಒಳ್ಳೆ ಸ್ಟೇಬಲ್ ಎಕಾನಮಿ ಬಿಲ್ಡ್ ಮಾಡೋಕೆ ಸಾಧ್ಯ ಆಗುತ್ತೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.